ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ರವಿಕುಮಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸಂಘಟನೆಯ ಜವಾಬ್ದಾರಿಯನ್ನ ಇಷ್ಟು ದಿನಗಳ ಕಾಲ ಹೊತ್ಕೊಂಡಿದ್ರು. ಈಗ ವಿಧಾನ ಪರಿಷತ್ ಒಳಗಡೆ ಪಕ್ಷದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು 5ನೇ ಗ್ಯಾರಂಟಿಯನ್ನ ಜಾರಿ ಮಾಡುವಂತಹ ಒಂದು ಕೆಲಸ ಆಗಿದೆ. ಯುವ ನಿಧಿಯನ್ನ ಅಧಿಕೃತವಾಗಿ ಇವತ್ತು ಲಾಂಚ್ ಮಾಡುವಂತಹ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ನುಡಿದಂತೆ ನಾವು ನಡೆದಿದ್ದೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಈ ಬಗ್ಗೆ ರವಿಕುಮಾರ್ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್, ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನ್ ಹೇಳಿತ್ತು ಅದನ್ನ ಜಾರಿ ಮಾಡುವಂತ ಒಂದು ಕೆಲಸ ನಾವು ಮಾಡಿದೀವಿ ಅಂತ ಹೇಳ್ತಾರೆ. ನೋಡಿ, ಯಾವತ್ತು ಕೂಡ ನುಡಿದಂತೆ ನಡೆಯದ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಸಿದ್ದರಾಮಯ್ಯ ಅವರು ಇರ್ಲಿ, ಮೇಲ್ಗಡೆ ಮನಮೋಹನ್ ಸಿಂಗ್ ಅವರು ಇರ್ಲಿ, ಇನ್ಯಾರೇ ಇರ್ಲಿ, ನುಡಿದಂತೆ ನಡೆಯದ ಸರ್ಕಾರ. ನುಡಿದಂತೆ ನಡೆದ ಸರ್ಕಾರ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನೀವು ಅನ್ಎಂಪ್ಲಾಯ್ಮೆಂಟ್ಗೋಸ್ಕರವಾಗಿ 3,000 ಕೋಟಿ ಏನ್ ಕೊಡ್ತಾ ಇದ್ರಿ, ಅದರ ಅವಶ್ಯಕತೆ ಇರ್ತಿರ್ಲಿಲ್ಲ. ನುಡಿದಂತೆ ನಡೆಯದ ಸರ್ಕಾರ ನಿಮ್ಗೆ, ನುಡಿದಂತೆ ನಡೆಯುವ ಸರ್ಕಾರ ಅಲ್ಲ. ಏನ್ ಹೇಳಿದ್ರಿ ನೀವು? ನಿರುದ್ಯೋಗವನ್ನ ಹೋಗ್ಲಾಡಿಸ್ಬಿಡ್ತೀವಿ. ಎಷ್ಟು ವರ್ಷದಿಂದ ಹೇಳ್ತಾ ಬಂದಿದ್ದೀರಿ? 1951ರಿಂದ ಹೇಳ್ತಾ ಬರ್ತಾ ಇದ್ರಿ. ಹೋಯ್ತಾ? ಓಕೆ, ನಿರಂತರವಾಗಿ ಜಾಬ್ ಇರ್ತಕ್ಕಂಥವ್ರು ನಿವೃತ್ತರಾಗ್ತಾರೆ, ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ಎಲ್ಲ ನೀವು ಅದನ್ನ ಮಾಡಿದ್ರ? ಇವತ್ತು ಕೇಂದ್ರ ಸರ್ಕಾರ 100 ಸ್ಕೀಮ್ಗಳು, ಗ್ರಾಮೀಣ ಅಭಿವೃದ್ಧಿಗೋಸ್ಕರ 78 ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ. 78 ಸ್ಕೀಮ್ಗಳ ಮೂಲಕ, ಉದಾಹರಣೆಗೆ ಅದರೊಳಗೆ ಜಲ್ ಜೀವನ್ ಮಿಷನ್ ಇರಬಹುದು, ಗ್ರಾಮೀಣ ರಸ್ತೆಗಳ ನಿರ್ಮಾಣ ಯೋಜನೆ ಇರಬಹುದು, ಆಯುಷ್ಮಾನ್ ಭಾರತ್ ಇರಬಹುದು, ವಿಶ್ವಕರ್ಮ ಯೋಜನೆ ಇರಬಹುದು, ಈ ತರ. ಆಮೇಲೆ ರೈತರಿಗೆ ಕಿಸಾನ್ ಸನ್ಮಾನ್ ನಿಧಿ ಇರಬಹುದು, ಆಮೇಲೆ ಮುದ್ರಾ ಯೋಜನೆ ಇರಬಹುದು. ಈ ತರ 100 ಯೋಜನೆಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ. ಈ ಮೂಲಕ ನಿರುದ್ಯೋಗ ಕಮ್ಮಿಯಾಗಿದೆ. ಪರಿಣಾಮವಾಗಿನೇ ಯುವಕರು ಜಾಸ್ತಿ ಯಾರಿಗಪ್ಪ ಇಷ್ಟಪಡೋದು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರಿಗೆ. ಇಡೀ ದೇಶದಲ್ಲಿ ಯುವಕರು ಯಾಕೆ ಬಿಜೆಪಿಗೆ ಬೆನ್ನೆಲುಬಾಗಿ, ನರೇಂದ್ರ ಮೋದಿಜಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ? ಜಾಬ್ ಅನ್ನ ಸೃಷ್ಟಿ ಮಾಡಿದ್ದಾರೆ, ನಿರುದ್ಯೋಗವನ್ನು ಹೋಗಲಾಡಿಸಿದ್ದಾರೆ, ಎಲ್ಲರಿಗೂ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮ ಸರ್ಕಾರದಲ್ಲಿ ನುಡಿದಂತೆ ನಡೆಯುವ ಸರ್ಕಾರ ನಿಮ್ದಲ್ಲ ಅನ್ನೋದಕ್ಕೆ ರಾಜಸ್ಥಾನದಲ್ಲಿ ನಿಮ್ ಸರ್ಕಾರ ಇತ್ತು. ಇಡೀ ದೇಶದಲ್ಲಿ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇರ್ತಕ್ಕಂಥ ರಾಜ್ಯ ರಾಜಸ್ಥಾನ. ಯಾಕೆ? ನಿಮ್ದೇ ಸರ್ಕಾರ ಇತ್ತಲ್ಲ, ಏನ್ ಮಾಡಿದ್ರಿ? ಛತ್ತೀಸ್ಗಢದಲ್ಲಿ ಏನ್ ಮಾಡಿದ್ರಿ? ಯಾಕೆ ನಕ್ಸಲೈಟ್ಸ್ ಭಯೋತ್ಪಾದನೆ ನಿರ್ಮಾಣ ಆಯ್ತು? ಅನ್ಎಂಪ್ಲಾಯ್ಮೆಂಟ್ ಇಂದ ಕಾರಣ ತಾನೆ. ಯಾಕೆ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸಂ ಇತ್ತು? ಅನ್ಎಂಪ್ಲಾಯ್ಮೆಂಟ್ ಇಂದ ಕಾರಣ. ಇವತ್ತು ಇಡೀ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನು ಹೋಗಲಾಡಿಸಿರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಸರ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.